ಸಿದ್ದರಾಮಯ್ಯನವರು ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ಬೆಂಬಲಿಗರಿಗೆ ನೂರಾರು ಸೈಟ್ಗಳನ್ನು ಹಂಚಿಕೆ ಮಾಡಿ ಭ್ರಷ್ಟಾಚಾರದ ಕೂಪದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮುಳುಗಿದೆ. ನಾವು ಇವತ್ತು ಪ್ರತಿಭಟನೆಯನ್ನು ಕೊಟ್ಟಿದ್ರಿ. ಬೆಂಗಳೂರಿಂದ ನಾವೆಲ್ಲ ಹೊರಟಿದ್ರಿ. ನಾವು ಅಶ್ವಥ್ ನಾರಾಯಣ್ ಅವರು, ವಿಜಯೇಂದ್ರ ಎಲ್ಲ. ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಪ್ರತಿಭಟನೆ ಮಾಡುವಂಥ ಹಕ್ಕಿದೆ. ಇವತ್ತು ಪ್ರತಿಭಟನೆ ಮಾಡುವಂಥದ್ದಕ್ಕೂ ಹತ್ತಿಕ್ಕೋದು. ನಾವು ಇಲ್ಲಿಗೆ ಬರಬೇಕಾದ್ರೆ ಟೆಂಪೋದಲ್ಲಿ ಬಂದಿದ್ರಿ. ಏನು ತರಕಾರಿ ಹೌದು, ತರಕಾರಿ ತುಂಬಿರುವಂಥ ತರಕಾರಿಯ ಒಂದು ಟೆಂಪೋದಲ್ಲಿ ನಾವು ಈ ಪ್ರತಿಭಟನೆಗೋಸ್ಕರ ಇವರ ಪೊಲೀಸರ ಕಣ್ ತಪ್ಪಿಸಿ ನಾವು ಬಂದಿದ್ದೀರಿ. ಯಾಕೆಂದರೆ ನಾನು ಹಿಂದೆ 1975ರಲ್ಲಿ ಎಮರ್ಜೆನ್ಸಿಯಲ್ಲಿ ಈ ಪೊಲೀಸರ ವಿರುದ್ಧವಾದಂಥ ಒಂದು ಹೋರಾಟದಲ್ಲಿ ಪಾಲ್ಗೊಂಡು 1 ತಿಂಗಳು ಜೈಲು ಇದ್ದೆ. ನನಗೆ ಗೊತ್ತಿದೆ ಈ ಪೊಲೀಸರು ಹೆಂಗೆ ಎಲ್ಲೆಲ್ಲಿ ತಡೆ ಮಾಡ್ತಾರೆ ಅಂತ. ಅದೆಲ್ಲವನ್ನು ಭೇದಿಸಿ ನಾನು ಅಶ್ವಥ್ ನಾರಾಯಣ್ ಅವರು ಇವತ್ತು ತರಕಾರಿ ಟೆಂಪೋದಲ್ಲಿ ನಾವು ಬಂದಿದ್ದೀರಿ. ಈ ಎಲ್ಲ ಪೊಲೀಸರ ಭದ್ರಕೋಟೆಯನ್ನು ಭೇದಿಸಿ ನಾವು ಇಲ್ಲಿಗೆ ಬಂದಿದ್ದೀರಿ. ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ, ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಿದೆ ಇದು ಬಯಲಿಗೆ ಬರಬೇಕು. ಇದರ ಮುಖಾಂತರ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಪಾತ್ರ ಇದ್ದಾರೆ. ಅವರು ಡೆಪ್ಟಿ CM ಆಗಿದ್ದಂಗಿಂದ ಹಿಡಿದು, ಯಾಕೆಂದರೆ ಅದು ರೆವಿನ್ಯೂ ಲ್ಯಾಂಡು ಕನ್ವರ್ಷನ್ ಆಗಿದೆ. ಆದರೆ ರೆವಿನ್ಯೂ ಲ್ಯಾಂಡ್ ಅಂತೇಳಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು ಅಪರಾಧ. ಅದಾದಮೇಲೆ 10 ವರ್ಷ ಲೇಔಟ್ ಮಾಡಿಬಿಡ್ತಾರೆ. ಮೂಡಾದವರು ಲೇಔಟ್ ಮಾಡಿರೋದು ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ಏನು ಒಬ್ಬ ರಾಜಕಾರಣಿ, ಒಬ್ಬ ಆರ್ಡಿನರಿ ಜಿಲ್ಲಾ ಪಂಚಾಯತಿ, ತಾಲೂಕು ಗ್ರಾಮ ಪಂಚಾಯತಿಯವನೇ ಬಿಡಲ್ಲ. ನಮ್ಮ ಜಮೀನು ಅದು 3.5 ಎಕರೆ, 10 ವರ್ಷ ಏನು ಮುಟ್ಟೇ ಇಲ್ಲ, ಲೇಔಟ್ ಮಾಡಿದ್ದಾರೆ, ಎಲ್ಲ ಆಗಿದ್ದಾರೆ. ಈಗ ಏಕಾಏಕಿ 50-50 ಅದು ಬೋಗಸ್ ಸ್ಕೀಮು. ಅದು ಇರುವಂಥದ್ದು ಮುಂದೆ ಬರುವಂಥ ಲೇಔಟ್ಗಳಲ್ಲಿ ಕೊಡೋವಂಥದ್ದಕ್ಕೆ ಇರುವಂಥದ್ದು. ಮತ್ತು